ಕೇಂದ್ರ ರಕ್ಷಣಾ ಸಚಿವರಿಂದ ಹೈ ವೋಲ್ಟೇಜ್ ಮೀಟಿಂಗ್. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ಕರೆದಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸೇನೆಯ ಅಧಿಕಾರಿಗಳು ಹಾಗೆ ಪ್ರಮುಖ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಭದ್ರತೆ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಹಾಗೆ ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆನೂ ಕೂಡ ಗಂಭೀರ ಚರ್ಚೆಗಳಾಗ್ತಾ ಇದೆ. ಭದ್ರತೆಯನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬಹುದು, ಜೊತೆಗೆ ಯಾವ ರೀತಿಯಾಗಿ ಹೆಚ್ಚಿಸಬಹುದು ಇದ್ರ ಬಗ್ಗೆ, ಹಾಗೆ ಮುಂದೆ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳಬಹುದು, ಇವೆಲ್ಲ ಈ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಕೇಂದ್ರ ರಕ್ಷಣಾ ಸಚಿವರಿಂದ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಜನಾಥ್ ಸಿಂಗ್ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸೇನೆಯ ಅಧಿಕಾರಿಗಳು, ಪ್ರಮುಖ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಭದ್ರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಜೊತೆಗೆ ಮುನ್ನೆಚ್ಚರಿಕೆಯ ಕ್ರಮದ ಬಗ್ಗೆನೂ ಕೂಡ ಗಂಭೀರ ಚರ್ಚೆಗಳಾಗ್ತಾ ಇದೆ ಈ ಸಭೆಯಲ್ಲಿ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಕಲ್ಲು ಹೃದಯವನ್ನ ಕೂಡ ಕರಗಿಸುವಂತಹ ದೃಶ್ಯಗಳು ನಿಜಕ್ಕೂ ಪೆಹಲ್ಗಾಮ್ನ ಭೀಕರತೆಯನ್ನ ಹೇಳ್ತಾ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಸಂತೋಷ್ ಲಾಡ್ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ನಡುವೆ ಅಮಿತ್ ಶಾ ಅವರಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಕನ್ನಡಿಗರ ರಕ್ಷಣೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಲಾಡ್. ಉಗ್ರರ ದಾಳಿಯಲ್ಲಿ ಕರ್ನಾಟಕದ 3 ಸಾವನ್ನಪ್ಪಿರ್ತಾರೆ. ಈ ಸಂಬಂಧ ಸಂತೋಷ್ ಲಾಡ್ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕನ್ನಡಿಗರ ರಕ್ಷಣೆಗಾಗಿ ಸಂತೋಷ್ ಲಾಡ್ ನಿಂತಿದ್ದಾರೆ. ಹಾಗೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಜೊತೆಗೆ ಲಾಡ್ ಚರ್ಚೆಯನ್ನ ಮಾಡಿದ್ದಾರೆ. ಇದಾಗಲೇ ಆ ಸ್ಥಳಕ್ಕೆ ಹೋಗಿದ್ದಾರೆ. ಜೊತೆಗೆ ಗಾಯಾಳು ಕನ್ನಡಿಗರನ್ನ ಕೂಡ ಇವರು ಭೇಟಿಯಾಗಿದ್ದಾರೆ, ಸಾಂತ್ವನ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಯಾವ ರೀತಿಯಾಗಿ ಮುಂದಿನ ಕಾರ್ಯಗಳಾಗಬೇಕು ಅದಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ ಸಂತೋಷ್ ಲಾಡ್. ಇದೇ ವಿಚಾರವಾಗಿ ಅಮಿತ್ ಶಾ ಅವ್ರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಕನ್ನಡಿಗರಿಗೆ ರಕ್ಷಣೆ ಕೊಡುವಂತ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅದರ ಜೊತೆಗೆ ಇದಾಗಲೇ ಉಗ್ರ ದಾಳಿಯಲ್ಲಿ ಸಾವನ್ನಪ್ಪಿರುವಂತಹ 3 ಕರ್ನಾಟಕದ ಮೂಲದವರು, ಅವರನ್ನ ತವರಿಗೆ ಕರೆತರೋ ಬಗ್ಗೆನೂ ಕೂಡ ಅಲ್ಲಿ ಮಾತುಕತೆಗಳಾಗಿದೆ. ಕನ್ನಡಿಗರ ರಕ್ಷಣೆಗೆ ಸಂತೋಷ್ ಲಾಡ್ ಶಪಥ ಮಾಡಿದ್ದಾರೆ. TV9 ಮೂಲಕವೇ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವ ಲಾಡ್. ಪ್ರಭಾಕರ್ ಕುಟುಂಬಕ್ಕೆ ಫ್ಲೈಟ್ ವ್ಯವಸ್ಥೆಯ ಮಾತಾಗಿದೆ. ಶ್ರೀನಗರದಲ್ಲಿ ಸಿಲುಕಿರುವಂತಹ ಪ್ರಭಾಕರ್ ಕುಟುಂಬ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅನ್ನೋದಾಗಿ ಸಂತೋಷ್ ಲಾಡ್ ಹೇಳಿದ್ದಾರೆ. ಬನ್ನಿ TV9 ಜೊತೆ ಮಾತನಾಡಬೇಕಿದ್ದಂತ ಸಂದರ್ಭ ಏನ್ ಹೇಳಿದ್ರು ನೋಡೋಣ. ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ. ಸಂತೋಷ್ ಲಾಡ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಜಿ, ಅಲ್ಲಿ ಹೋಗಿದ್ದೀರಿ ನೀವು, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಸಂತೋಷ್? ಈಗ ಸ್ಥಿತಿ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೆ ಸ್ವಲ್ಪ ಆತಂಕ ಇದೆ, ಫಿಯರ್ ಇದೆ ಎಲ್ಲರಿಗೆ. ಎಲ್ಲಾ ಟೂರಿಸ್ಟ್ಗಳು ವಾಪಸ್ ಹೋಗ್ಬೇಕಂತಿದ್ದಾರೆ. ಕರ್ನಾಟಕ ಜನತೆ ಬೇರೆ ಯಾರು ಬಂದಿದ್ದಾರೆ, ಎಲ್ಲರೂ ವಾಪಸ್ ಕರ್ನಾಟಕಕ್ಕೆ ಬರ್ಬೇಕಂತ ಹೇಳಿ ಆತಂಕದಲ್ಲಿದ್ದಾರೆ. ಓಕೆ. ಅಲ್ಲ, ನೀವು ಅಮಿತ್ ಶಾ ಅವ್ರನ್ನು ಕೂಡ ಭೇಟಿ ಮಾಡಿದ್ರ? ಎಲ್ಲ ವಿವರಗಳನ್ನ ಅವ್ರ ಜೊತೆ ಚರ್ಚೆ ಮಾಡಿದ್ರ? ನಾವು ಫರೂಕ್ ಅಬ್ದುಲ್ಲಾ ಸಾಹೇಬ್ರಿಗೆ ಮಾತಾಡಿದೆ, ಅಮಿತ್ ಶಾ ಸಾಹೇಬ್ರಿಗೂ ಭೇಟಿ ಆದ್ವಿ. ಅದ್ರ ಜೊತೆಗೆ ಅಲ್ಲಿ ಎಲ್ಲರೂ ಲಾಸ್ಟ್ಗೆ ಏನೋ ಫ್ಯೂನರಲ್ ರೈಟ್ಸ್ ಲಾಸ್ಟ್ ಏನ್ ಡ್ಯೂ ರೆಸ್ಪೆಕ್ಟ್ ಕೊಡೋದಿತ್ತು, ಅಮಿತ್ ಶಾ ಸಾಹೇಬ್ರಿಗೆ ಬಂದಿದ್ರು. ಅದ್ರ ಜೊತೆಗೆ ನಾವು ಅಲ್ಲಿದ್ವಿ. ಸೊ ಅಲ್ಲಿಂದ ನಮ್ ಕರ್ನಾಟಕದ 3 ಜನರು ಏನೋ ಶವ ಸಂಸ್ಕಾರ ಆಯ್ತು. ಅಲ್ಲಿಂದ ಅವರಿಗೆ ಅಲ್ಲಿಂದ ಡಿಸ್ಪ್ಯಾಚ್ ಆಯ್ತು ಅದು. ಓಕೆ ಓಕೆ. ಈಗ ಅಲ್ಲಿ ಸಿಕ್ಕಾಕೊಂಡಿರುವಂತವ್ರು ತುಂಬಾ ಆತಂಕದಲ್ಲಿದ್ದಾರೆ ಸಂತೋಷ್ ಲಾಡ್ ಅವರೇ. ಈಗ ನಮ್ಮ ಜೊತೆಗೆ ಪ್ರಭಾಕರ್ ಅನ್ನುವಂತ ಉದ್ಯಮಿ ಇದ್ದಾರೆ, ಸಾಫ್ಟ್ವೇರ್ ಉದ್ಯಮಿ. ಅವರು ಹೆಂಡತಿ ಮಕ್ಕಳ ಜೊತೆಗೆ ಕಾಶ್ಮೀರದಲ್ಲಿದ್ದಾರೆ. ಅವ್ರಿಗೆ ಭಯ ಇದೆ. ನಾವು ಸಂಪರ್ಕ ಮಾಡಕ್ಕೆ ಟ್ರೈ ಮಾಡಿದೆ, ನಿಮ್ಮನ್ನ ಆಗ್ಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ನಾನು ಹೇಳಿದೆ, ನೀವೇನು ಯೋಚನೆ ಮಾಡಬೇಡಿ, ಸಂತೋಷ್ ಅವ್ರನ್ನ ನಮ್ಮ ಲೈವ್ ಮುಖಾಂತರ ಸಂಪರ್ಕ ಮಾಡಿಸ್ತೀವಿ ಅಂತ ಹೇಳಿ ಅಂತ. ಈಗ ನೀವು ಅವ್ರ ಜೊತೆ ಮಾತಾಡಬಹುದು. ಪ್ರಭಾಕರ್ ಅವ್ರ ಜೊತೆ ಮಾತಾಡಬಹುದು ನೀವು, ಮಂತ್ರಿಗಳ ಜೊತೆಗೆ. ನಮಸ್ಕಾರ ಹೇಳಿ, ಎಲ್ಲಿದ್ದೀರಾ ಸರ್? ಏನಿಲ್ಲ, ಅದೇ ಸರ್, ನಾನು ಇವಾಗ ಶ್ರೀನಗರದಲ್ಲಿ ಇದೀವಿ ಸರ್, ಫ್ಯಾಮಿಲಿ ಎಲ್ಲ ಇಲ್ಲಿ. ನಾನು ಶ್ರೀನಗರ್ನಲ್ಲಿ ಸುಮಾರು 11 ಓಟ್ಗಳು ತಿರುಗಾಡಿದ್ದೀನಿ. ನೀವ್ ಎಲ್ಲಿದ್ದೀರಾ? ಹೌದು ಸರ್, ನಾನು ಇಲ್ಲಿ ಡಿಫೆನ್ಸ್ ಕ್ಯಾಂಟೀನ್ ಅಲ್ಲಿ ಇದ್ದೀನಿ ಸರ್. ನಮ್ಮ ಪರಿಚಯದವ್ರು ಇದ್ದಾರೆ, ಅವ್ರ ಥ್ರೋನ್ ಅಲ್ಲಿ ಡಿಫೆನ್ಸ್ ಅಲ್ಲಿ ಅವ್ರ ಗೆಸ್ಟ್ ಹೌಸ್ ಮಾಡಿ ಕೊಟ್ರು ನಮಗೆ. ಓಕೆ, ನನ್ನ ನಂಬರ್ ತಗೊಳ್ಳಿ. ನಿಮ್ ನಂಬರ್ ನಾ ತಗೊಳ್ತೀನಿ. ಈಗ ಚಾರ್ಟರ್ ಫ್ಲೈಟ್ ರೆಡಿ ಮಾಡ್ತಾ ಇದೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ, ಚಾರ್ಟರ್ ಫ್ಲೈಟ್ ಸಿಕ್ಕ ತಕ್ಷಣ ನಿಮಗೆ ಏರ್ಪೋರ್ಟ್ ಕರೆಸ್ತೇನೆ, ನೀವು ಅಲ್ಲಿ ಬಂದ್ಬಿಡಿ. ಸರಿ ಸರ್. ಇವತ್ತು ಮೋಸ್ಟ್ಲಿ 7-8 ಆಫ್ ದ ಲೇಟೆಸ್ಟ್ ಬೈ 10 o'clock ಚಾರ್ಟರ್ ಫ್ಲೈಟ್ ಸಿಗ್ಬೇಕು ನಮಗೆ.
ಚಾರ್ಟರ್ ಫ್ಲೈಟ್ ಸಿಗ್ಲಿಲ್ಲ ಅಂದ್ರೆ ಕಡೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾಡ್ತೀವಿ ನಾವು ಫ್ಲೈಟ್. ನಾನು ಏರ್ಪೋರ್ಟ್ ಅಲ್ಲಿ ಇರ್ತೀನಿ, ಶ್ರೀನಗರ್ನಲ್ಲಿ ಇದ್ದೀನಿ. ಏನೇ ಸಮಸ್ಯೆ ಇದ್ರೆ ಫೋನ್ ಮಾಡಿ. ಸಂತೋಷ್ ಲಾಡ್ ಅವರೇ, ನಿಮ್ ನಂಬರ್ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು.